ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವೇ ಟು ಪ್ಲಾಟ್. ಈ ವಿಡಿಯೋದಲ್ಲಿ 3 ಪ್ಲಾಟ್ಗಳನ್ನು ಪರಿಚಯ ಮಾಡ್ಕೊಡ್ತಾ ಇದ್ದೀವಿ. ಆ ಪ್ಲಾಟ್ಗಳು ಬಂದು ಬೀದರಿಂದ 1.5 ಕಿಲೋಮೀಟರ್ಸ್ ಅಂದರೆ ಬಸ್ ಸ್ಟ್ಯಾಂಡಿಂದ ನಿಯರ್ ಬೈ 1.5 ಕಿಲೋಮೀಟರ್ಸ್ ದೂರದಲ್ಲಿ ಈ ಪ್ಲಾಟ್ಗಳು ಬರುತ್ತೆ. ಈ ಪ್ಲಾಟ್ಗಳು 3 ಪ್ಲಾಟ್ಸ್ ಇಂಡಿವಿಜುವಲ್ ಪ್ಲಾಟ್ಸ್ ಆಗಿದೆ. ಇವು ಲೇಔಟಲ್ಲಿ ಇರ್ತಕ್ಕಂಥ ಪ್ಲಾಟ್ಗಳಲ್ಲ, ಓನ್ಲಿ ಇಂಡಿವಿಜುವಲ್ ಆಲ್ರೆಡಿ ರೀಸೇಲ್ಗೆ ಇರ್ತಕ್ಕಂಥ ಪ್ಲಾಟ್ಗಳಾಗಿವೆ. ಇದರ ಲೊಕೇಶನ್ ಬಂದು ನಾವು ಬೀದರ್ ನಿಯರೆಸ್ಟ್ ಬರ್ತಕ್ಕಂಥ ಚಿಕ್ಕಪೇಟೆಯಿಂದ ಹೈದರಾಬಾದ್ ರಿಂಗ್ ರೋಡಲ್ಲಿ ತಮಗೆ ಈ ಈ ಪ್ಲಾಟ್ಗಳನ್ನು ಸಿಗುತ್ತೆ. ಈ ಪ್ಲಾಟಲ್ಲಿ ಆಲ್ರೆಡಿ ಬೇಸಿಕ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಎನ್ಎ ಅಪ್ರೂವ್ಡ್ ಪ್ಲಾಟ್ಗಳಾಗಿವೆ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ತಾವು ಒಂದು ಸ್ಕ್ರೀನ್ ಮೇಲೆ ನಂಬರ್ಸನ್ನು ಕೊಟ್ಟಿರ್ತೀವಿ, ಆ ನಂಬರ್ಗೆ ತಾವು ಕರೆ ಮಾಡ್ಬೋದು. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಆಗಿ ತಾವು ಏನಾದರೂ ಕುರಿ ಇದ್ದರೆ ಆ ನಂಬರ್ಗೆ ಕರೆ ಮಾಡಿ ಅದರ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಕೂಡ ತಾವು ತಿಳಿದುಕೊಳ್ಬೋದು. ಈ 3 ಪ್ಲಾಟ್ಗಳು ಇಂಡಿವಿಜುವಲ್ ರೀಸೇಲ್ಗೆ ಇರ್ತಕ್ಕಂಥ ಪ್ಲಾಟ್ಗಳಾಗಿವೆ. ಇವು ಯಾಕೆಂದರೆ ಆಲ್ರೆಡಿ ಯಾರೋ ಲೇಔಟಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥದ್ದು 3 ಪ್ಲಾಟ್ಗಳು ನಿಮಗೆ ಮಿನಿಮಮ್ ಬಜೆಟಲ್ಲಿ ಅಂತಂದರೆ ಒಂದು 25 ಲ್ಯಾಕ್ಸ್ ಅಂತ ಓನರ್ಸ್ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಲೇಔಟ್ಗಳು ತುಂಬ ದೂರ ಆಗ್ತಾ ಇದ್ದಾವೆ. ಹಾಗೆ ಈ ಏನು 3 ಪ್ಲಾಟ್ ಇದೆ ಆಲ್ರೆಡಿ ಸಿಟಿಗೆ ನಿಯರೆಸ್ಟ್ ಇರ್ತಕ್ಕಂಥದ್ದು. ಹಾಗೆ ಸರೌಂಡಿಂಗ್ಸಲ್ಲಿ ಆಲ್ರೆಡಿ ಮನೆ ಕಟ್ಟಿದ್ದಾರೆ. ತಾವು ಇಮಿಡಿಯೇಟ್ಲಿ ಏನಾದರೂ ಪರ್ಚೇಸ್ ಮಾಡಿ ಮನೆಯನ್ನು ಕನ್ಸ್ಟ್ರಕ್ಷನ್ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಇಮಿಡಿಯೇಟ್ಲಿ ನೀವು ಮನೆ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಹಾಗೆ ಸರೌಂಡಿಂಗ್ಸಲ್ಲಿ ಹೈವೇ ಕೂಡ ಇದೆ. ನೀವು ಬೀದರಿಂದ ಚಿಕ್ಕಪೇಟೆಯಿಂದ ರಿಂಗ್ ರೋಡ್ ಇರುತ್ತೆ, ಹೈದರಾಬಾದ್ ರಿಂಗ್ ರೋಡ್ ಏನಿದೆ ಆ ರಿಂಗ್ ರೋಡ್ಗೆ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಇದು ಮೇ ಬಿ ನೀವು ಇವಾಗ ಯಾರಾದರೂ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಪ್ಲಾಟ್ಗಳು ಕೂಡ ನೋಡ್ತಾ ಇದ್ದರೆ, ಇವಾಗ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 3 to 5 ಇಯರ್ಸ್ ವೇಟ್ ಮಾಡಿ ಆಮೇಲೆ ಬೇಕಾದ್ರೆ ರೀಸೇಲ್ ಮಾಡಬೇಕು ಅಂತಂದರೆ ಅದು ಕೂಡ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತಲೇ ಅನ್ಬೋದು. ಯಾಕಂದರೆ ಈ ಬಜೆಟಲ್ಲಿ ಸರೌಂಡಿಂಗ್ಸಲ್ಲಿ ಇದಕ್ಕಿಂತ ಜಾಸ್ತಿ ದೂರ ಹೋದ್ರೂ ಈ ಬಜೆಟಲ್ಲಿ ಪ್ಲಾಟ್ಗಳಿವೆ ಆಲ್ರೆಡಿ ಇರ್ತಕ್ಕಂಥದ್ದು. ಅಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಮನೆಗಳು ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ ಮಾಡೋಂಗಿಲ್ಲ, ಯಾಕಂದರೆ ಭಾಳ ದೂರ ಆಗಿರ್ತಕ್ಕಂಥದ್ದು. ಹಾಗೆ ಲೇಔಟಲ್ಲಿ ಯಾರೂ ಮನೆ ಕಟ್ಟಿಲ್ಲ. ಅವು ಪರ್ಚೇಸ್ ಮಾಡೋದಕ್ಕಿಂತ ಮೊದಲು ಈ ಪ್ಲಾಟ್ಗಳು ಪರ್ಚೇಸ್ ಮಾಡಿದರೆ ನಿಮಗೆ ತುಂಬ ಒಳ್ಳೆ ಒಂದು ವ್ಯಾಲ್ಯೂ ಬರುತ್ತೆ. ಹಾಗೆ ನಾವೆಲ್ಲ ಈ ಪ್ಲಾಟ್ಗಳನ್ನು ಇನ್ಫಾರ್ಮೇಷನ್ ಕೊಡ್ತಾವೆ. ಈ ಪ್ಲಾಟ್ಗಳ ಬಗ್ಗೆ ಮಾಹಿತಿಯನ್ನು ತಾವು ಕೂಡ ಇದರ ಬಗ್ಗೆ ಎಂಕ್ವೈರಿ ಮಾಡ್ಬೋದು. ಹಾಗೆ ಡಾಕ್ಯುಮೆಂಟ್ ರಿಲೇಟೆಡ್ ಏನಾರ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೀವು ತಿಳಿದುಕೊಂಡು ಆಮೇಲೆ ಈ ಪ್ಲಾಟ್ಗಳನ್ನ ಪರ್ಚೇಸ್ ಮಾಡಬೇಕು. ಯಾಕಂದರೆ ನಾವು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮಿಂದ ಆಲ್ಮೋಸ್ಟ್ ಒಂದು ಜೆನ್ಯೂನ್ ಪ್ರಾಪರ್ಟಿಯನ್ನು ನಾವು ಇಂಟ್ರೊಡಕ್ಷನ್ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಏನಾದರೂ ಕ್ಲಿಯರ್ ಟೈಟಲ್ ಬೇಕು, ಅದರ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಎಂಕ್ವೈರಿ ಮಾಡಬೇಕು ಅಂದರೂ ಕೂಡ ನೀವು ಆ ಎಂಕ್ವೈರಿ ಮಾಡಿ ಆಮೇಲೆ ಪರ್ಚೇಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.